ಜೈ ಶ್ರೀರಾಮ್. ವೆಲ್ಕಮ್ ಟು ಮಸಾಲಾ ಪಾಪಡ್. ನಾನು ಅಜಿತ್ ಬೋಪ್ನಳ್ಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಹೊಸ ಹೆಸರಿಡುವ ಟೈಮ್ ಬಂದಿದೆ. ಏನಂತ? ಮಲ್ಲಿಕಾರ್ಜುನ ಲಿಂಗ ಅಂತ. ಈ ಹೆಸರನ್ನು ರಾಹುಲ್ ಗಾಂಧಿ ಕೊಟ್ರ, ಸೋನಿಯಾ ಗಾಂಧಿ ಇಟ್ರ, ಅವರೇ ಇಟ್ಕೊಂಡಿದ್ದು. 12 ಶಿವಲಿಂಗಗಳಲ್ಲಿ ನಾನು ಒಬ್ಬ ಪವಿತ್ರ ಲಿಂಗ, ಹಿಂಗೆ ಅವ್ರು ಹೇಳ್ಕೊಂಡಿದ್ದಾರೆ. मल्लिकार्जुन ये कितना 12 लिंग में से एक पवित्र लिंग हूं मैं. मेरा बाप ने ऐसा नाम रखा कि ये 12 लिंग में से एक लिंग वो मल्लिकार्जुन. ಇದು ಕೆಲವು ತಿಂಗಳ ಹಿಂದಿನ ಮಾತಾದರೂ ಕೂಡ ಇವತ್ತು ಸಿಕ್ಕಾಪಟ್ಟೆ ಹೊರಲಾಗ್ತಾ ಇತ್ತು. ಸೊ ಲಿಂಗದ ಬಗ್ಗೆ ಸ್ವಲ್ಪ ಮಾತಾಡೋಣ ಅನ್ನಿಸ್ತು. ಲಿಂಗಗಳ ಬಗ್ಗೆ ಈ ಲಿಂಗಣ್ಣ ಅನೇಕ ಸಲ ಲೂಸ್ ಟಾಕ್ ಮಾಡಿದ್ದಾರೆ. ತಮ್ಮನ್ನು ತಾವು ದೇವರು ಅಂದ್ಕೊಂಡಿದ್ದಾರೆ. ಅವರ ಯೋಗ್ಯತೆಗೆ ಅಷ್ಟೊಂದು ಸಲ ಗೆದ್ದರೂ ಕೂಡ ಅವರ ಕ್ಷೇತ್ರದ ಜನರ ಕಣ್ಣಲ್ಲಿ ದೇವರಾಗೋಕ್ಕಾಗಲೇ ಇಲ್ಲ. ಜಾತಿ ಕಾರ್ಡ್ ಪ್ಲೇ ಮಾಡು ಗೆಲ್ಲು ಅಂದ್ಕೊಂಡು ಇದ್ದ ಆ ನಿಸ್ತೇಜ ಲಿಂಗ ಈಗ ಹಿಂದೂಗಳ ನಂಬಿಕೆಯನ್ನು ಹಾಸ್ಯ ಮಾಡೋಕ್ಕೆ ಮುಂದಾಗಿದೆ. ಒಂದು ಕೆಲಸ ಮಾಡೋಣ, ಒಂದು ನಿಕ್ ನೇಮ್ ಇಡೋಣ. ಮಲ್ಲಿಕಾರ್ಜುನ ಅನ್ನೋದರಿಂದ ಮಲ್ಲಿ ಅಂತ ತಗೊಳ್ಳೋಣ. ಲಿಂಗ ಹಾಗೆ ಇರಲಿ. ಸೊ ಮಲ್ಲಿಂಗ ಅಂತ ಕರಿಬೋದಲ್ಲ. ನಮ್ಮ ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳಿವೆ. ಗುಜರಾತಿನ ಸೋಮನಾಥ, ಮಧ್ಯಪ್ರದೇಶದ ಉಜ್ಜಯಿನಿ, ಮಹಾಕಾಳೇಶ್ವರ, ಮಧ್ಯಪ್ರದೇಶದ ಓಂಕಾರೇಶ್ವರ, ಹಿಮಾಲಯದ ಕೇದಾರನಾಥ, ಮಹಾರಾಷ್ಟ್ರದ ಭೀಮಾಶಂಕರ, ವಾರಣಾಸಿಯಲ್ಲಿರುವ ವಿಶ್ವನಾಥ, ಮಹಾರಾಷ್ಟ್ರದ ತ್ರಯಂಬಕೇಶ್ವರ, ಜಾರ್ಖಂಡ್ನ ಬೈದ್ಯನಾಥ ಜ್ಯೋತಿರ್ಲಿಂಗ, ರಾಮೇಶ್ವರ ಜ್ಯೋತಿರ್ಲಿಂಗ, ತಮಿಳುನಾಡಿದ್ದು ನಾಗೇಶ್ವರ, ಗುಜರಾತ್ ಹಾಗೂ ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿರುವ ಮಲ್ಲಿಕಾರ್ಜುನ. ಆ ಮಲ್ಲಿಕಾರ್ಜುನ ಅನ್ನೋ ಹೆಸರನ್ನು ಈ ಮಲ್ಲಿಂಗ ಅಪ್ಪ ಇಟ್ಟಿದ್ದಕ್ಕೆ ನಾನೇ ಪವಿತ್ರವಾದ ಲಿಂಗ ಅನ್ನೋಕ್ಕೆ ಶುರು ಮಾಡಿದ್ದಾರೆ. ಈಗ ಈ ಖರ್ಗೆ ಲಿಂಗ ಅಲಿಯಾಸ್ ಮಲ್ಲಿಂಗ ತಾನೇ ದೇವರು ಅನ್ನೋ ರೇಂಜಿಗೆ ಮಾತಾಡ್ತಾ ಇರೋದ್ರಲ್ಲಿ ಕಾರಣ ಇದೆ. ರಾಜಕಾರಣಿಗಳು ಕಾರಣ ಇಲ್ಲದೆ ಹೂಸೋದು ಇಲ್ಲ. ಎಲ್ಲದರಲ್ಲೂ ಲಾಭ ನಷ್ಟವನ್ನು ಹುಡುಕ್ತಾರೆ. ಛತ್ತೀಸ್ಗಢದ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಅಲ್ಲಿನ ಅಭ್ಯರ್ಥಿ ಶಿವಕುಮಾರ್ ದಹರಿಯಾ ಅವರನ್ನು ಶಿವನಿಗೆ ಹೋಲಿಸಿದರು. ಈ ಖರ್ಗೆ ಮಲ್ಲಿಂಗ ಯಾಕೆ ಗೊತ್ತಾ? ಶಿವ ವರ್ಸಸ್ ರಾಮ ಅನ್ನೋದನ್ನು ಹೇಳೋಕೆ. ಶಿವ ರಾಮನ ಸಮಾನವಾಗಿ ಸ್ಪರ್ಧೆ ಮಾಡಬಹುದು, ಅವರಿಗೆ ಕಠಿಣ ಸ್ಪರ್ಧೆಯನ್ನು ಕೊಡಬಹುದು ಅಂದಿದ್ರು. ರಾಮ ಅಂದರೆ BJP ಅಂತ ಅವರೇ ಬ್ರ್ಯಾಂಡ್ ಮಾಡ್ತಾ ಇದ್ದಾರೆ. ಶಿವಕುಮಾರ್ ಅವರ ಹೆಸರಲ್ಲೇ ಶಿವ ಇದ್ದಾನೆ. ಶಿವನು ರಾಮನ ಸಮಾನವಾಗಿ ಸ್ಪರ್ಧೆ ಮಾಡಬಹುದು ಅನ್ನೋ ಮೂಲಕ ಕಿಡಿಯನ್ನು ಹೊತ್ತಿಸಿದ್ರು. ಆದರೆ ಈಗ ಆ ಮಾತು ಮತ್ತೊಮ್ಮೆ ವೈರಲ್ ಆಗೋ ಮೂಲಕ ಎಲ್ಲ ಕಡೆ ಚರ್ಚೆಯನ್ನು ಶುರು ಮಾಡಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆ ಶುರುವಾಗಿದೆ. ಹಿಂದೂಗಳಿಗೆ ರಾಮನೂ ಬೇಕು, ಶಿವನೂ ಬೇಕು. ಶಿವ ವಿತ್ ರಾಮ, ಯಾವತ್ತೂ ಶಿವ ವರ್ಸಸ್ ರಾಮ ಅಲ್ಲ. BJPಗೆ ರಾಮನನ್ನು ಕೊಡ್ತಾ ಇರೋ ಖರ್ಗೆ ಅವರೇ, ನೀವು ಶಿವನನ್ನು ಪೂಜಿಸಿ, ತೊಂದರೆ ಇಲ್ಲ. ಬಟ್ BJP ಹೇಗೆ ರಾಮ ಮಂದಿರಕ್ಕಾಗಿ ನಿಮ್ಮ ಕಾಂಗ್ರೆಸ್ ಖದೀಮರ ಕಾಟದ ಮಧ್ಯ ಕೂಡ ಹೋರಾಡಿ ಅಯೋಧ್ಯದಲ್ಲಿ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಲ್ಲ, ಅದೇ ಥರ ನಿಮಗೂ ಅವಕಾಶ ಇದೆ. ಹೋರಾಡಿ, ಜ್ಞಾನವ್ಯಾಪಿ ಮಸೀದಿ ವಿರುದ್ಧ ಕಾನೂನು ಯುದ್ಧ ಶುರುವಾಗಲಿ, ಒಳಗಡೆ ಇರೋ ಶಿವನಿಗೆ ದೊಡ್ಡ ಮಂದಿರವಾಗಲಿ, ವಿವಾದ ಇತ್ಯರ್ಥ ಮಾಡ್ಕೊಂಡು ಬಂದು ದೇವಸ್ಥಾನ ಕಟ್ತಾ ಇದ್ದೀವಿ ಅಂದು ನೋಡಿ ದೇಣಿಗೆ ಹಿಂಗೆ ಹರಿದು ಬರುತ್ತೆ ಅಂತ. ಆದರೆ ಅಲ್ಲಿ ಲಫ್ಡಾ ಮಾಡೋ ಹಾಗಿಲ್ಲ. ನಿಮ್ಮ ಕಾಂಗ್ರೆಸ್ ಮಂದಿ ಕತೆ ಏನು ಅಂದರೆ, ನಿಮ್ಮನ್ನು ಜನ ನಂಬೋದೇ ಇಲ್ಲ. ಸಿಕ್ಕಲ್ಲಿ ಲೂಟಿ ಹೊಡಿತೀರಿ. ಬೆಂಗಳೂರಲ್ಲಿ ಇದೇ ಮಲ್ಲಿಂಗ ಖರ್ಗೆ ಫ್ಯಾಮಿಲಿ ಸೈಟನ್ನು ಬುಟ್ಟಿಗೆ ಹಾಕ್ಕೊಂಡಿತ್ತು. ಕೇಸ್ ಆದಮೇಲೆ ವಾಪಸ್ ಕೊಟ್ಬಿಡ್ತೀವಿ ಅಂತ ಸಿದ್ದರಾಮಯ್ಯ ಥರ ವಾಪಸ್ ಮಾಡ್ತು. ಹೇಗ್ರಿ ನಂಬೋದು? ಈಗ ಖರ್ಗೆ ಇನ್ನೊಂದು ಅಭ್ಯಾಸನ ಮಾಡಿಕೊಂಡಿದ್ದಾರೆ. ಏನಪ್ಪ ಅಂದರೆ, ನಾನು ಕೂಡ ಹಿಂದೂ ಅಂತ ಪದೇ ಪದೇ ಹೇಳ್ತಾರೆ. ಒಂದು ವಿಚಾರವನ್ನು ಪದೇ ಪದೇ ಸಾಬೀತು ಮಾಡಿಕೊಳ್ಳೋಕ್ಕೆ ಹೋಗೋದು ಯಾರು? ಆ ವಿಚಾರದ ಬಗ್ಗೆ ಕ್ಲಾರಿಟಿ ಇಲ್ಲದೆ ಇರೋರು. ಬಹುಶಃ ಅವರಿಗೆ ತಾನು ಹಿಂದೂ ಅನ್ನೋ ಬಗ್ಗೆ ಅನುಮಾನ ಬಂದಿರ್ಬೋದು. ಹೀಗಾಗಿ ನಾನು ಹಿಂದೂ ಅಂತ ಪದೇ ಪದೇ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದ್ದಾರೆ. ಸೊ ಮಧ್ಯದಲ್ಲಿ ಶಿವನ ಭಕ್ತರು ಹಾಗೂ ರಾಮ ಭಕ್ತರನ್ನು ಒಡೆದು ಬಿಟ್ಟರೆ ರಾಜಕೀಯ ಲಾಭ ಅನ್ನೋದು ಅವರ ಲೆಕ್ಕ. ಎಲ್ಲ ಕಡೆ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಒಡೆಯೋದು ಕಾಂಗ್ರೆಸ್ DNAಲ್ಲೇ ಬಂದಿದೆ. ಹಿಂದೂ ಮುಸ್ಲಿಂ ಅಂತ ಧರ್ಮದ ವಿಚಾರ ತಂದು ಭಾರತವನ್ನು ಒಡೆದ್ರ, ಹಿಂದೂಗಳ ಒಗ್ಗಟ್ಟು ಕಂಡು ಜಾತಿ ವಿಚಾರ ಮೇಲೆ ತಂದು ಹಿಂದೂಗಳನ್ನು ಒಡೆದ್ರ, ಈಗ ಜಾತಿ ಗಣತಿ ಮಾಡೋಕ್ಕೆ ಒತ್ತಾಯ ಮಾಡಿ ಇನ್ನೊಂದು ಹಂತದ ಬಿರುಕು ತರೋಕೆ ನೋಡ್ತಾ ಇದೆ ಕಾಂಗ್ರೆಸ್. ಕಾಂಗ್ರೆಸ್ ಅಂದರೆ ತುಂಡು ಮಾಡೋ ಪಕ್ಷ ಅಂತ ಅವರೇ ಲೇಬಲ್ ಹಚ್ಚಿಕೊಳ್ತಿದ್ದಾರೆ. ಇನ್ನು ಮಲ್ಲಿಂಗ ಖರ್ಗೆ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮತ್ತದೇ ಡಿವೈಡ್ ತಲೆಯಲ್ಲಿಟ್ಟುಕೊಂಡು ಕೇಳಿರೋ ಪ್ರಶ್ನೆ. ಮುಸ್ಲಿಮರು ಕಟ್ಟಿದ ತಾಜ್ ಮಹಲ್ಲು, ಗೋಲ್ ಗುಂಬಜ್, ಕೆಂಪು ಕೋಟೆಯನ್ನು ಕೂಡ ನೆಲಸಮ ಮಾಡ್ತೀರಾ ಅಂತ. ಈ ದೇಶದಲ್ಲಿ ಈವರೆಗೆ ಎಷ್ಟು ಮುಸ್ಲಿಂ ನಿರ್ಮಾಣಗಳು ನೆಲಸಮ ಆಗಿದೆ? ಬಾಬ್ರಿ ಮಸೀದಿ ಅನ್ನೋಕ್ಕೆ ಬರಬೇಡಿ, ಅದು ಮುಸ್ಲಿಮರ ನಿರ್ಮಾಣ ಅಲ್ಲ. ಅಲ್ಲಿ ಮೊದಲೇ ಮಂದಿರ ಇತ್ತು, ಅದನ್ನು ಕಬ್ಜಾ ಮಾಡ್ಕೊಂಡಿದ್ರು, ಅದನ್ನು ವಾಪಸ್ ತೊಗೊಂಡಿದ್ದೀವಿ ಅಷ್ಟೇ. ಒಂದು ಕಾಮನ್ ಸೆನ್ಸಿನ ಪ್ರಶ್ನೆ. ಈ ದೇಶದಲ್ಲಿ ಒಂದು ಕಾನೂನು ಇದೆ ಅಲ್ವಾ?
ಹಿಂದೂ ನಿರ್ಮಿತ ಮುಸ್ಲಿಂ ನಿರ್ಮಿತ ಅಂತೆಲ್ಲ ಜಾಗಕ್ಕಿಲ್ಲ. ಆ ಜಾಗವನ್ನು ನೆಲಸಮ ಮಾಡಬೇಕು ಅಂತ ಕೋರ್ಟ್ ಹೇಳಿದ್ರೆ ಮಾಡೇ ಮಾಡ್ತಾರೆ. ಅತಿಕ್ರಮಣವಾಗಿ ಕಟ್ಟಲಾಗಿದೆ ಅಂತ ಸಾಕ್ಷಿಗಳು ಇದ್ದಲ್ಲಿ ಅದನ್ನು ಡೆಮಾಲಿಷ್ ಮಾಡ್ತಾರೆ. ಈಗ ಜನರನ್ನೇ ರೊಚ್ಚಿಗೆ ಬಿಸಿ ದೇಶದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡೋಣ ಅಂದ್ಕೊಂಡು ಮಾತಾಡ್ತಾ ಇದ್ದಾರೆ ಅನಿಸುತ್ತೆ. ಯಾಕೆಂದರೆ ಅವರ ಮಾತನ್ನು ಪಕ್ಷದಲ್ಲಿ ಯಾರೂ ಕೇಳಲ್ಲಲ್ಲ, ಲಿಂಗವನ್ನು ಮಂಗನ ಥರ ನೋಡ್ತಾರೆ. ಒಂದು ಉದಾಹರಣೆನೂ ಕೊಡ್ತೀನಿ ಕೇಳಿ. 6 ತಿಂಗಳ ಹಿಂದೆ ಏನ್ರಪ್ಪ ನಿಮ್ಮ ಸಾಧನೆ ಅನ್ನೋದನ್ನು ಪಟ್ಟಿ ಮಾಡ್ಕೊಂಡು ಬನ್ನಿರಿ ಅಂತ ಖರ್ಗೆ ಸಾಹೇಬರು ಖಡಕ್ಕಾಗಿ ಆರ್ಡರ್ ಮಾಡಿದರು. ಯಾರಿಗೆ? ನಮ್ಮ ರಾಜ್ಯದ ಮಂತ್ರಿಗಳಿಗೆ. ಆದರೆ ಒಬ್ಬನೇ ಒಬ್ಬ ಕಾಂಗ್ರೆಸ್ ಮಂತ್ರಿ ಕೂಡ ಅದನ್ನು ಪಾಲಿಸಲೇ ಇಲ್ಲ. ಇದನ್ನು ಕಂಡು ಖಡಕ್ ಲಿಂಗ ಫುಲ್ ರಾಂಗ್. ಪಾಪ ಮಂತ್ರಿಗಳಿಗೆ ಅನುದಾನ ಕೊಟ್ಟರೆ ಅಲ್ವಾ ಏನಾದರೂ ಸಾಧನೆ ಮಾಡೋಕ್ಕಾಗೋದು, ದಬಾಕೋದು. ದುಡ್ಡು ಕೊಡಲ್ಲ, ಏನಿಲ್ಲ. ಸಾಧನೆ ಮಾಡಿ ಅಂದರೆ ಅವ್ರ ಕೈಯಿಂದ ಹಣ ಹಾಕೋಕ್ಕಾಗುತ್ತಾ? ಎಲ್ಲರೂ ಏನು ಮಲ್ಲಿಂಗ ಖರ್ಗೆ ಥರ ಕೋಟ್ಯಾಧಿಪತಿಗಳ? ಅರ್ಥ ಮಾಡ್ಕೋಬೇಕಲ್ಲ. ಅಂತೂ ಇಂತೂ ಚುನಾವಣಾ ಪ್ರಚಾರದ ಸಂದರ್ಭದ ಮಾತೊಂದು ಈಗ ಮತ್ತೆ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಛತ್ತೀಸ್ಗಢದ ರಿಸಲ್ಟ್ ಕೂಡ ಬಂದಿದೆಯಲ್ಲ. ಇಂಥ ಮಾತುಗಳಿಂದ ಗೆಲ್ಲಬಹುದು ಅಂದ್ಕೊಂಡಿದ್ದ ಖರ್ಗೆ ಮಲ್ಲಿಂಗಾಗೆ ಜನ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಒಟ್ಟು 11 ಕ್ಷೇತ್ರ ಅಲ್ಲಿರೋದು. ಬರೋಬ್ಬರಿ 10 ಕ್ಷೇತ್ರದಲ್ಲಿ BJPಯನ್ನು ಗೆಲ್ಲಿಸಿ ಒಂದನ್ನು ನೀವು ಇಟ್ಕೊಳ್ಳಿ ಅಂದರು. ನಾನು ದೇವರು ಅಂತ ಅಂದ್ಕೊಂಡಿರೋದು ಸಾಧನೆ ಅಲ್ಲ, ಜನರು ದೇವ್ರ ಥರ ನೋಡೋ ಥರ ಬದುಕೋದು ಸಾಧನೆ. ಹೆಸರಿದ್ದ ಮಾತ್ರಕ್ಕೆ ನೀವು ಲಿಂಗನೂ ಅಲ್ಲ, ಮಂಗವೂ ಅಲ್ಲ. ಸಿಲ್ಲಿಲಲ್ಲಿ ಅಂತ ಒಂದು ಕಾಮಿಡಿ ಸೀರಿಯಲ್ ಬರ್ತಾ ಇತ್ತು. ಅದರಲ್ಲಿ ಜಾಣೇಶ ಅಂತ ಒಂದು ಹೆಸರಿನ ಕ್ಯಾರೆಕ್ಟರ್. ಹೆಸರಿಗೆ ಮಾತ್ರ ಆತ ಜಾಣೇಶ, ಆದರೆ ಲೆಕ್ಕದಲ್ಲಿ ದಡ್ಡೇಶ. ಚಿಕ್ಕ ಗಣಿತ ಲೆಕ್ಕ ಇದ್ರೂ ಕೂಡ ಗಾಬರಿ ಬೀಳೋನು. ಹೆಸರಿನಿಂದ ದೇವರ ರೂಪ ಅಂದ ನಿಮ್ಮನ್ನು ನೋಡಿ ನನಗೆ ಮೊದಲು ನೆನಪಾಗಿದ್ದು ಜಾಣೇಶನೇ. ಅಯ್ಯೋ ಲಿಂಗವೇ. TV ವಿಕ್ರಮದ ಎಲ್ಲ ವಿಡಿಯೋಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಹಾಗೂ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ಪ್ರೋತ್ಸಾಹ ನಮ್ಮ ಮೇಲೆ ಯಾವಾಗಲೂ ಇರಲಿ. ಜೈ ಶ್ರೀರಾಮ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.